ಇನ್ನು ಗ್ಯಾಸ್ಗಾಗಿ ಗ್ರಾಹಕರ ಹಾಹಾಕಾರ ಹೆಚ್ಚಾಗ್ತಾ ಇದೆ ನೋಡಿ. ಗ್ರಾಹಕರು ಹೆಚ್ಚು ಗ್ಯಾಸ್ ಬುಕ್ ಮಾಡಬಾರ್ದು ಅಂತ ಹೇಳಿ ಒಂದ್ ಕಡೆ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅನಾವಶ್ಯಕವಾಗಿ ಗ್ಯಾಸ್ ಅನ್ನ ಬುಕ್ ಮಾಡ್ಕೊಳ್ಬೇಡಿ ಅಂತಿದ್ದಾರೆ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಜನರಿಗೆ ತೊಂದರೆಯಾಗಿದೆ. ಸಿಎಂ ಕೇಂದ್ರಕ್ಕೆ 2ನೇ ಪತ್ರವನ್ನ ಬರಿತಾ ಇದ್ದಾರೆ. ಕೇಂದ್ರ ಗಮನ ಹರಿಸಬೇಕು ಅಂತ ಪತ್ರ ಬರಿತಾ ಇದ್ದಾರೆ. ಅನಿಲ ಕಂಪನಿಗಳ ಮುಖ್ಯಸ್ಥರ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಸ್ವತಃ ಮುನಿಯಪ್ಪ ಅವರು ಕೂಡ ಸಭೆ ಮಾಡ್ತಾ ಇದೀವಿ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ. ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಏರ್ಲೈನ್ಸ್ಗೆ ಗ್ಯಾಸ್ ಅನ್ನ ಪೂರೈಕೆ ಮಾಡಬೇಕಾಗಿದೆ. 100% ಅಷ್ಟು ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮಾಡ್ತೀವಿ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಗ್ರಾಹಕರಲ್ಲಿ ಒಂದು ಮನವಿ, ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರ್ದು. ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ಗೆ ಮೊದಲು ಡಬಲ್ ಮಾಡಕ್ಕೆ ಹೋಗ್ಬೋದು. ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡೋದನ್ನು ಕಲಿಬೇಕು. ಅದರ ಮುಖಾಂತರ ಸರಿ ಹೋಗೋಕ್ಕೆ ಸಾಧ್ಯವಿರ್ತದೆ. ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಇಲಾಖೆ ಈಗಾಗಲೇ ತಮಗೂ ಎಲ್ಲ ಗೊತ್ತಿದೆ, ಶಿಪ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ, ತಕ್ಷಣಕ್ಕೆ ನಾವು ಏನು ಮಾಡಬಹುದು ಈ ವಾರದಲ್ಲಿ. ಎಸೆನ್ಷಿಯಲ್ ಸರ್ವಿಸಸ್ಸು ನಾನು ಮೊನ್ನೆನೂ ಹೇಳಿದ್ದೀನಿ ನಿಮಗೆ, ಅದಕ್ಕೆ ಬೇಕಾಗಿರುವಷ್ಟು ಪೂರ್ತಿಯನ್ನು ಯಾವುದಕ್ಕೆ ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗ್ರವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸುಮಾರು 9,500 ಸಿಲಿಂಡರನ್ನು ಈ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸು 3 ಕಂಪನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ. ಅದರಲ್ಲಿ 4,200 ಸಿಲಿಂಡರ್ನ ಎಸೆನ್ಷಿಯಲ್ ಸರ್ವಿಸ್ ನಾನೀಗ ಇಷ್ಟೊತ್ತು ಹೇಳಿದ್ನೆಲ್ಲ ಅವಕ್ಕೆ ಹೋಗ್ತದೆ. ಉಳಿದಂಥವು 4,200 ಸಿಲಿಂಡರ್ ಅದು ರೆಗ್ಯುಲರಾಗಿ ಖರ್ಚಾಗ್ತಾ ಇರೋದು. ಕಡಿಮೆ ಮಾಡಿ ನಿತ್ಯ 44,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅವಶ್ಯಕತೆ ಇದೆ. 20% ಅಂತೆ 9,000 ಸಿಲಿಂಡರ್ ಸಿಗುತ್ತೆ. ಇದರಲ್ಲಿ 4,000 ಆಸ್ಪತ್ರೆಗಳಿಗೆ ಹೋಗುತ್ತೆ. ಆಟೋಗಳಿಗೆ 2,500 ಪೂರೈಕೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಮುನಿಯಪ್ಪ ಅವರು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಖರ್ಚು ಬರ್ತದೆ ಅಂತ ಲೆಕ್ಕಾಚಾರ ಇದೆಯಲ್ಲ, ಒಂದು ಕುಟುಂಬಕ್ಕೆ ಎಷ್ಟು ಗ್ಯಾಸ್ ಖರ್ಚಾಗ್ತದೆ, ಒಂದು ತಿಂಗಳಿಗೆ ಎಷ್ಟು ಜನ ಇದ್ರೆ ಅಂತೇಳಿ ಲೆಕ್ಕಾಚಾರ ಇದೆ. ಆ ಸ್ಟ್ಯಾಂಡರ್ಡ್ ಇದ್ರ ಪ್ರಕಾರನೇ 25ರಿಂದ 30 ದಿನಕ್ಕೆ ಒಂದು ಸಿಲಿಂಡರ್ ಸಾಕಾಗ್ತದೆ. ಹಳ್ಳಿ ಪ್ರದೇಶದಲ್ಲಿ 45 ದಿನ ಕೊಡ್ತಾ ಇದ್ದೀವಿ. ಹಾಗೆ ಅದು ಹಿಂದಿನಿಂದ ಬಂದಿರೋ ಸ್ಟ್ಯಾಂಡರ್ಡ್. ಇವತ್ತು ರಿಸ್ಟ್ರಿಕ್ಷನ್ ಏನೂ ಮಾಡಿಲ್ಲ, ಡೊಮೆಸ್ಟಿಕ್ ಕಂಪ್ಲೀಟ್ ಕೊಡ್ತಾ ಇದ್ದೀವಿ. ಇದು ಯಾಕೆ ಮಾಡ್ತಾರೆ, ಬ್ಲ್ಯಾಕ್ ಮಾರ್ಕೆಟವರು ಇದನ್ನೆಲ್ಲ ಕ್ರಿಯೇಟ್ ಮಾಡೋದು, ಆ ಗ್ಯಾಸ್ ಅಂಗಡಿ ಹತ್ರ ಹೋಗೋದು, ಕ್ಯೂ ನಿಂತ್ಕೊಳ್ಳೋದು, ನಮಗೆ ಜಾಸ್ತಿ ಬೇಕಂತ ಹೇಳೋದು, ಇದನ್ನೆಲ್ಲನೂ ಅವಾಯ್ಡ್ ಮಾಡೋಕ್ಕೆ ಪೊಲೀಸ್ನವ್ರಿಗೆ ಹೇಳಿದ್ವಿ ಬಂದೋಬಸ್ತ್ ಮಾಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದು. ಮುನಿಯಪ್ಪ ಅವರ ಮಾಹಿತಿ ಇದು. ಈಗಾಗಲೇ ಏನು ಸಮಸ್ಯೆ ಎದುರಾಗಿದೆ ಅದನ್ನ ತಿಳಿಗೊಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ, ಅಂದ್ರೆ ಗ್ರಾಹಕರು ಹೆಚ್ಚು ಗ್ಯಾಸ್ ಅನ್ನ ಸುಮ್ಮನೆ ಬುಕ್ ಮಾಡಬಾರ್ದು ಅನ್ನುವಂತಹ ವಿಚಾರ, ಮತ್ತೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿದ್ದು ಜನರಿಗೆ ತೊಂದರೆ ಆಗದಂತೆ ಎಲ್ಲಾ ರೀತಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಒಂದು ನಾರ್ಮಲ್ಗೆ ಏನು ಬಂದಿದೆ ಅಂದರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸು, ಹಾಸ್ಪಿಟ್ಲು, ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಕ್ಯಾಂಟೀನ್ಸು, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದರೆ ಅದು ಹೋಟೆಲ್ಸ್ಗೆ ಕೊಡೋಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವನೆ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ.
ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತಾ ಇದ್ದಾರೆ. ಅದರಿಂದ ನಾವು ಆ ಪ್ರಯತ್ನದಲ್ಲಿದ್ದೀವಿ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಒಂದು ನಾರ್ಮಲ್ಗೆ ಏನು ಬಂದಿದೆ ಅಂದರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸು, ಹಾಸ್ಪಿಟ್ಲು, ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸು,